ಗುಂಡಿನ ಮತ್ತು ಗಮ್ಮತ್ತು ಅಳತೆ ಮೀರಿದ್ದಕ್ಕೇನೆ ದರ್ಶನ್ಗೆ ಆಪತ್ತು. ವಿಸ್ತಾರ ನ್ಯೂಸ್ ನಲ್ಲಿ ದರ್ಶನ್ಗೆ ಸಂಬಂಧಿಸಿದ ಅತಿ ದೊಡ್ಡ ಸ್ಟೋರಿಯನ್ನ ನೋಡ್ತಾ ಹೋಗೋಣ. ಕುಡಿತದಕ್ಕೆ ಇಲ್ಲಿ ಗುಂಡಿನ ಮತ್ತು ಗಮ್ಮತ್ತು ಅಳತೆ ಮೀರಿದ್ರೆ ದರ್ಶನ್ಗೆ ಆಪತ್ತು ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇಡೀ ಪ್ರಕರಣವನ್ನ ನೋಡ್ತಾ ಇದ್ದೀವಿ. ವಿಸ್ತಾರ ನ್ಯೂಸ್ ನಲ್ಲಿ ದರ್ಶನ್ಗೆ ಸಂಬಂಧಿಸಿದ ಅತಿ ದೊಡ್ಡ ಸ್ಟೋರಿ ನೋಡೋಣ. ಕಿರಿಕ್ ಮಾಡದೆ ಮೈಸೂರಿನಿಂದ ಪೊಲೀಸರ ಜೊತೆ ಬಂದಿದ್ರು ನಟ. ಯಾವುದೇ ವಿರೋಧ ತೋರದೆ ಬರೋದಕ್ಕೆ ಕಾರಣ ಏನ್ ಗೊತ್ತಾ? ಅವನದ್ದೇ ಹುಡುಗರ ಎಡವಟ್ಟಿನಿಂದ ಲಾಕ್ ಆದ್ರು ನಟ ದರ್ಶನ್ ಅವರು. ಆ ಸಾಕ್ಷಿ ತೋರಿಸಿದ ಕೂಡಲೇ ಪೊಲೀಸರ ಜೀಪ್ ಹತ್ತಿದ್ರು ಪರೋಡಿ. ಅವರೇ ತೋಡದಂತಹ ಕೆಡ್ಡಾಗೆ ಅವರೇ ಬೀಳೋದು ಅಂದ್ರೆ ಇದು. ಗುಂಡಿನ ಮತ್ತು ಗಮ್ಮತ್ತು ಅಳತೆ ಮೀರಿದ್ದಕ್ಕೇನೆ ದರ್ಶನ್ಗೆ ಆಪತ್ತೆದುರಾಯಿತು. ವಿಸ್ತಾರ ನ್ಯೂಸ್ ನಲ್ಲಿ ದರ್ಶನ್ಗೆ ಸಂಬಂಧಿಸಿದ ಅತಿ ದೊಡ್ಡ ಸ್ಟೋರಿಯನ್ನ ನೋಡ್ತಾ ಇದ್ದೀವಿ. ಹೇಗೆ ಆಯ್ತು ಈ ಒಂದು ಪ್ರಕರಣ? ಯಾಕಂದ್ರೆ ಮೈಸೂರಿನ ಒಂದು ಖಾಸಗಿ ಹೋಟೆಲ್ ನಲ್ಲಿ ದರ್ಶನ್ ಅವರನ್ನ ಕಾಮಾಕ್ಷಿಪಾಳ್ಯ ಸ್ಟೇಷನ್ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಬೆಂಗಳೂರಿನಿಂದ ಅಲ್ಲಿಗೆ ಹೋಗಿ ಅವರನ್ನ ಅರೆಸ್ಟ್ ಮಾಡ್ಕೊಂಡ್ ಬರ್ತಾರೆ. ಆ ಸಂದರ್ಭದಲ್ಲಿ ಅವರು ತಟಕ್ ಪಟಕ್ ಅಂದಿಲ್ಲ, ವಿರೋಧ ವ್ಯಕ್ತಪಡಿಸ್ಲಿಲ್ಲ. ಈಸಿಯಾಗಿ ಬಂದು ಕುತ್ಕೊಂಡು ಪೊಲೀಸರ ಜೊತೆಗೆ ಬಂದ್ರು ಸ್ಟೇಷನ್ಗೆ. ಆದ್ರೆ ಅದಕ್ಕೆಲ್ಲ ಏನ್ ಕಾರಣ? ಅವರದ್ದೇ ಹುಡುಗರ ಎಡವಟ್ಟಿನಿಂದ ದರ್ಶನ್ ಒಳಗೆ ಹೋಗೋ ಹಾಗಾಯ್ತು. ಸಾಕ್ಷಿ ತೋರಿಸ್ತಾ ಇದ್ದ ಹಾಗೆ ಅವರು ಚಕಾರವನ್ನೇ ಎತ್ತಲಿಲ್ಲ. ಇನ್ನು ರೇಣುಕಾಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡೋ ದೃಶ್ಯ ಸೆರೆಯಾಗಿದ್ಯಾ? ಕುಡಿದ ನಶೆಯಲ್ಲಿ ದರ್ಶನ್ ಹಲ್ಲೆಯನ್ನ ವಿಡಿಯೋ ಮಾಡಿತ್ತ ಗ್ಯಾಂಗ್. ಆರೋಪಿಗಳ ಮೊಬೈಲ್ ವಶಕ್ಕೆ ಪಡೆದ ಪೊಲೀಸರಿಗೆ ಸಿಕ್ಕಿತ್ತ ಸಾಕ್ಷ್ಯ? ಹಾಗಿದ್ರೆ ಯಾಕಂದ್ರೆ ಇಲ್ಲಿ ರೇಣುಕಾಸ್ವಾಮಿಯನ್ನ ಭೀಕರವಾಗಿ ಒದ್ದು ಕೊಲೆ ಮಾಡಿದ್ರು, ರಾಡ್ಗಳಿಂದ ಹೊಡೆದ್ರು, ಸಿಗರೇಟ್ ನಿಂದ ಸುತ್ತರು. ಇದೆಲ್ಲವೂ ಕೂಡ ನಶೆಯಲ್ಲಿದ್ದಂತಹ ದರ್ಶನ್ ಹಲ್ಲೆ ಮಾಡಿದ ವಿಡಿಯೋವನ್ನ ಗ್ಯಾಂಗ್ ಸೆರೆ ಹಿಡಿದಿತ್ತ. ಆರೋಪಿಗಳ ಮೊಬೈಲ್ ವಶಕ್ಕೆ ಪಡೆದ ಮೇಲೆ ಪೊಲೀಸರಿಗೆ ಆ ಸಾಕ್ಷ್ಯ ಸಿಕ್ತಾ? ಸೊ ಆ ಪ್ರಬಲ ಸಾಕ್ಷಿಯೊಂದಿಗೆ ಮೈಸೂರಿನಲ್ಲಿ ದರ್ಶನ್ ಅವರನ್ನ ಪೊಲೀಸರು ಬಂಧಿಸಿದ್ದು ಅಂತ ಹೇಳಲಾಗ್ತಾ ಇದೆ. ಬಂಧಿಸೋ ಮೊದಲೇ ಪೊಲೀಸ್ ಅಂತ ತಿಳಿಸಿ ವಿಡಿಯೋವನ್ನ ತೋರಿಸಿದ್ರಂತೆ ದರ್ಶನ್ ಅವರಿಗೆ. ಹೀಗಾಗಿ ಗಪ್ ಚುಪ್ ಅನ್ನದೆ ಪೊಲೀಸರ ಜೀಪ್ ಹತ್ತಿದ್ದ ನಟ ದರ್ಶನ್. ಕುಡಿದ ನಶೆಯಲ್ಲಿ ದರ್ಶನ್ ಹಲ್ಲೆಯನ್ನ ಗ್ಯಾಂಗ್ ವಿಡಿಯೋ ಮಾಡ್ಕೊಂಡಿತ್ತು. ಅದೇ ವಿಡಿಯೋವನ್ನ ದರ್ಶನ್ಗೆ ತೋರಿಸಿ ನಾವು ಪೊಲೀಸರು ಅಂತ ಹೇಳಿದ್ರು. ಅದಾಗ್ತಿದ್ದ ಹಾಗೆ ಒಂದು ಚಕಾರವನ್ನ ಕೂಡ ಎತ್ತಲಿಲ್ಲ. ದರ್ಶನ್ ಈಸಿಯಾಗಿ ಬಂದು ಕಾರಲ್ಲಿ ಕುತ್ಕೊಂಡ್ರು, ನೇರವಾಗಿ ಬೆಂಗಳೂರಿಗೆ ಬಂದ್ರು. ಇಲ್ಲಿ ಆಗಿದ್ದೆಲ್ಲವೂ ಕೂಡ ಮುಂದೆ ಇತಿಹಾಸನೇ. ಯಾಕಂದ್ರೆ ಒಬ್ಬ ನಟ ಈ ರೀತಿಯಾದಂತಹ ಕೃತ್ಯದಲ್ಲಿ ಭಾಗಿಯಾಗಬಹುದು, ಹೀಗೆ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಬಹುದು, ಹಿಂಗೂ ಆಗತ್ತೆ ಅನ್ನೋದನ್ನ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅಂತಹದ್ದಕ್ಕೆ ಇವತ್ತು ಸಾಕ್ಷಿ ಆಗ್ಬಿಟ್ಟಿದ್ದಾರೆ. ಸೊ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಭರತ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಭರತ್, ಇಲ್ಲಿ ಡಿ ಗ್ಯಾಂಗ್ ನಶೆಯಲ್ಲಿ ಮಾಡ್ಕೊಂಡಿದ್ದಂತಹ ವಿಡಿಯೋನೇ ಡಿ ಬಾಸ್ ಅನ್ನ ಅಲ್ಲಿ ಆ ಕೆಡ್ಡಾಕೆ ಕೆಡುವುದಕ್ಕೆ ಕಾರಣ ಆಗ್ಬಿಡ್ತಾ ಅನ್ನೋ ಅನುಮಾನ ಉಂಟಾಗ್ತಾ ಇದೆ. ಸೊ ಆಕ್ಚುಲಿ ಅವತ್ತು ಏನಾಗಿದ್ದು? ದರ್ಶನ್ ಅಷ್ಟು ಈಸಿಯಾಗಿ ಪೊಲೀಸರ ಜೊತೆಗೆ ಬರೋದಕ್ಕೆ ಏನ್ ಅಂತಹ ಬಲವಾದ ಸಾಕ್ಷಿ ಪೊಲೀಸರ ಬಳಿ ಇತ್ತು ಅಂತ? ಪ್ರತಿಭಾ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಂಧನವಾಗಿರುವಂತಹ ಆರೋಪಿಗಳನ್ನ ಪೊಲೀಸರು ತೀವ್ರ ರೀತಿಯಲ್ಲಿ ವಿಚಾರಣೆ ನಡೆಸಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಪಶ್ಚಿಮ ವಿಭಾಗದ ಪೊಲೀಸರು ಈ ಒಂದು ಪ್ರಕರಣದ ಪ್ರಮುಖ ಸಾಕ್ಷ್ಯಾಧಾರಗಳು ಅಂದ್ರೆ ಏನು ಕಾಲ್ ಡೀಟೇಲ್ಸ್ ಇರ್ಬೋದು, ಅಥವಾ ಕಾಲ್ಡ್ ರೆಕಾರ್ಡ್ ಇರ್ಬೋದು, ಅಥವಾ ಮತ್ತು CDR ಮತ್ತು ಟವರ್ ಡಂಪಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಈಗಾಗಲೇ ಕಲೆ ಹಾಕ್ತಿದ್ದಾರೆ. ಅದರ ಜೊತೆಯಾಗಿ ಇಲ್ಲಿ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಹೆಸರು ತಳುಕು ಹಾಕಿಕೊಂಡಿರುವುದು, ಜೊತೆಗೆ ಬಂಧನವಾಗಿರುವಂತಹ ನಟ ದರ್ಶನ್ ಏನಿದ್ದಾರೆ, ಸೊ ಇವರನ್ನ ಒಂದು ಮೊನ್ನೆ ದಿನ ಅಂದ್ರೆ ಮೈಸೂರಿನಿಂದ ಬಂಧನ ಮಾಡಿ ಕಾಮಾಕ್ಷಿಪಾಳ್ಯ ಪೊಲೀಸರು ಕರೆತರುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಅದರ ಜೊತೆಯಾಗಿ ಕೆಲವೊಂದು ಸಾಕ್ಷ್ಯಾಧಾರಗಳನ್ನ ದರ್ಶನ್ ಮುಂದೆ ಇಟ್ಟು ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರನ್ನ ಬಂಧನ ಮಾಡುವಂತಹ ಒಂದು ಕೆಲಸವನ್ನ ಈ ಪೊಲೀಸರು ಮಾಡಿದ್ರು. ಅದರ ಜೊತೆಯಾಗಿ ಕರೆತಂದ ನಂತರ ಹಂತ ಹಂತವಾಗಿ ಒಂದು ಕಡೆಯಲ್ಲಿ ಆರೋಪಿಗಳ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಂಡಿದ್ರು. ಏನು ಮೊದಲು ಈ ಒಂದು ಪ್ರಕರಣದಲ್ಲಿ ಸರೆಂಡರ್ ಆಗಿದ್ದಂತಹ 4 ಜನ ಆರೋಪಿಗಳೇನಿದ್ದಾರೆ, ಸೊ ಅವರು ನೀಡಿದ ಹೇಳಿಕೆ ಆಧಾರವನ್ನು ಕೂಡ ಕೆಲವೊಂದು ಕಡೆಯಲ್ಲಿ ದಾಖಲು ಮಾಡ್ಕೊಂಡಿದ್ರು. ಸೊ ಇವೆಲ್ಲದರ ಆಧಾರದಲ್ಲಿ ಆ ದರ್ಶನ್ ಅವರನ್ನ ಬಂಧನ ಮಾಡುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಅದಾದ ನಂತರದಲ್ಲಿ ಇದೀಗ ಏನು ಸ್ಥಳ ಮಹಾಜರು ನಡೆಸಿರುವಂತಹ ಪೊಲೀಸರು ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಗಳನ್ನ ಕಲೆ ಹಾಕಲು ಮುಂದಾಗಿದ್ದಾರೆ. ಮತ್ತು ಒಂದ್ ಕಡೆಯಲ್ಲಿ ಈಗಾಗಲೇ ಆರೋಪಿಗಳ ಕೈಯಿಂದ ಏನು ಸೀಸ್ ಆಗಿರುವಂತಹ ಮೊಬೈಲ್ಗಳಲ್ಲಿ ಇರ್ತಕ್ಕಂತಹ ಡಾಟಾಗಳು
ಅಂದ್ರೆ ಏನು ಈ ಒಂದು ಡಾಟಾಗಳನ್ನ ರಿಟ್ರೀವ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಯಾಗಿ ಸ್ಥಳದಲ್ಲಿ ಸಿಕ್ಕಂತಹ ಕೆಲವು ಫುಟ್ ಪ್ರಿಂಟ್ ಮತ್ತು ಫಿಂಗರ್ ಪ್ರಿಂಟ್ ಗಳಿಗೆ ಸಂಬಂಧಪಟ್ಟಂತೆ FSL ಗೆ ಈಗಾಗಲೇ ಏನು ಕಳಿಸಲಾಗಿದೆ, ಸೊ ಅದರ ವರದಿಗಾಗಿ ಕೂಡ ಈಗಾಗಲೇ ಪೊಲೀಸರು ಕಾಯ್ತಾ ಇದ್ದಾರೆ. ಒಂದು ವೇಳೆಯಲ್ಲಿ ಈ ವರದಿ ಬಂದ ನಂತರ ಅವರ ಫುಟ್ ಪ್ರಿಂಟ್ ಮತ್ತು ಫಿಂಗರ್ ಪ್ರಿಂಟ್ ಮ್ಯಾಚ್ ಆದಂತಹ ಸಂದರ್ಭ ಈ ಒಂದು ಪ್ರಕರಣದಲ್ಲಿ ಬಹುದೊಡ್ಡ ಒಂದು ಟೆಕ್ನಿಕಲ್ ಸಾಕ್ಷ್ಯಾಧಾರವಾಗಲಿದೆ. ಅದರ ಜೊತೆಯಾಗಿ ಕಾಲ್ ಡೀಟೇಲ್ಸ್ ಇರಬಹುದು ಮತ್ತು ಕಾಲ್ ರೆಕಾರ್ಡ್ ಅಥವಾ ಯಾವುದಾದ್ರೂ ವಿಡಿಯೋಗಳಿತ್ತ ಅಥವಾ ಫೋಟೋಗಳಿತ್ತ ಇವೆಲ್ಲವನ್ನು ಕೂಡ ಈಗಾಗಲೇ ಪೊಲೀಸರು ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಪ್ರತಿಭಾ, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.